ಕರ್ನಾಟಕದ 28 ಲೋಕಸಭೆಯಲ್ಲಿ ಈಗಾಗಲೇ ಏಪ್ರಿಲ್ 26ನೇ ತಾರೀಕಿಗೆ 14 ಲೋಕಸಭಾ ಕ್ಷೇತ್ರದ ಮತದಾನ ಆಗಿದೆ. 14 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲಲಿದೆ. ನಾಳೆ 7ನೇ ತಾರೀಕಿಗೆ ನಡೀತಕ್ಕಂಥ 14 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ತದೆ. 28ಕ್ಕೆ 28 ಸ್ಥಾನಗಳನ್ನ ಗೆದ್ದು 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆಗಲಿಕ್ಕೆ ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರು ಕೈ ಎತ್ತುವ ಮೂಲಕ ಮತ್ತೊಮ್ಮೆ ದೇಶಕ್ಕಾಗಿ ನರೇಂದ್ರ ಮೋದಿ ಅಂತಕ್ಕಂಥ ಸಂದೇಶವನ್ನು ಕಳಿಸಲಿದ್ದಾರೆ. ಸರ್, ಈಗ ಪೆಂಡ್ರಾವ್ ವಿಚಾರ ಸಂಬಂಧಪಟ್ಟಂತೆ ನಿಮ್ಗೆ ಮೊದಲೇ ಗೊತ್ತಿದ್ರು ಅವರಿಗೆ ಯಾಕೆ ಟಿಕೆಟ್ ನೀಡಿದ್ರಿ ಅನ್ನೋ ಒಂದು ಕಾಂಗ್ರೆಸ್ ಅವರ ವಾದ. ನೋಡಿ, ಮೊದಲೇ ಗೊತ್ತಿತ್ತು ಅನ್ನೋದು ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೇಳಬೇಕೆ ಹೊರತು ಹೊರಗಿದ್ದವ್ರಿಗೆ ಗೊತ್ತಿರೋದಿಲ್ಲ. ಅವರಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ. ಸರ್ಕಾರ ನಡೆಸ್ತಕ್ಕಂಥವ್ರಿಗೆ 24 ಗಂಟೆಗಳ ಕಾಲ ರಾಜ್ಯದಲ್ಲಿ ನಡೀತಕ್ಕಂಥ ಆಗುಹೋಗುಗಳ ಮಾಹಿತಿ ಇರ್ತದೆ. ಅವರು ತಿಳ್ಕೊಂಡೆ ಕ್ರಮ ತಗೋಬೇಕಾಗಿತ್ತು ಹೊರತು ಇವತ್ತು ವಿನಾಕಾರಣ ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿ ಅಸಹಾಯಕರಾಗಿ ಪತ್ರ ಬರೀತಾರೆ. ಅವ್ರಿಗೆ ಇದು ಮಾಡಬೇಕಾಗಿತ್ತು. ಗೊತ್ತಾದ ಮೇಲೆ ಇಮಿಡಿಯೇಟ್ಲಿ ಅವ್ರನ್ನ ಕಸ್ಟಡಿಗೆ ತೊಗೋಬೇಕಾಗಿತ್ತು, ಅವ್ರನ್ನ ಎನ್ಕ್ವೈರಿಗೆ ಕರಿಬೇಕಾಗಿತ್ತು. ಬಿಟ್ಟು ವಿನಾಕಾರಣ ದೆಹಲಿ ಹತ್ತ ಬೊಟ್ಟು ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯನವ್ರು ಯಾವಾಗಲೂ ಮೈಗೆ ಎಣ್ಣೆ ಹಚ್ಕೊಂಡೇ ಕೂತಿರ್ತಾರೆ. ಗೊತ್ತಾಗಿ 4 ದಿವಸ ನಂತರ SIT ತನಿಖೆಗೆ ಕೊಡ್ತಾರೆ. ಅಲ್ಲಿ ತನಕ ಅದೇ ವಿಳಂಬ ಯಾಕೆ ಅಂತ ಸರ್ಕಾರ ನಡೆಸೋರೇ ಉತ್ತರ ಹೇಳಬೇಕಲ್ಲ. ಸಿದ್ದರಾಮಯ್ಯ, ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟ್ರೇ ಹೇಳಬೇಕು ಉತ್ತರ. ಇದಕ್ಕೆ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ನವರು ಕುತಂತ್ರ ಮಾಡ್ತಾನೆ ಇರ್ತಾರೆ. ನೋಡಿ, ವೈಯಕ್ತಿಕ ವಿಚಾರದಲ್ಲಿ ನಾವು ರಾಜಕಾರಣ ಬೆರೆಸಲಿಕ್ಕೆ ಬಯಸೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನಿನಂತೆ ಕ್ರಮ ತಗೊಂಡು ನ್ಯಾಯ ದೊರಕಿಸಿಕೊಡ್ತಕ್ಕಂಥದ್ದು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಿ ತೋರಿಸುವಂಥ ಜವಾಬ್ದಾರಿ ಆಡಳಿತ ನಡೆಸ್ತಕ್ಕಂಥದ್ದು. ಆ ಕೆಲಸ ಅವ್ರು ಮಾಡ್ತಾರೆ. ಅಂದರೆ ನೀವು BJP ಅವ್ರಿಗೂ ಮೊದಲೇ ಗೊತ್ತಿತ್ತು. ಅಂದರೆ ನಿಮ್ಮ ಇರುವಂಥ ಲೀಡರ್ಗಳಿಗೆ ಆಲ್ರೆಡಿ ಪತ್ರ ಬರೆದಿದ್ರು, ಯಾರಿಗೆ ವಿಜಯೇಂದ್ರ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ. ಅದು ಗೊತ್ತಿದ್ರು ಕೂಡ ಅದನ್ನು ಮಾಹಿತಿನ ಅದು ಸತ್ಯಕ್ಕೆ ದೂರವಾದಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.